ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ ಬಗ್ಗೆ ಮಾತಾಡೋಣ ಹೇಳಿ? ಯಾವ ಪ್ಲೇಯರ್ ಬಗ್ಗೆ ಮಾತಾಡೋಣ, ಯಾವ ಟೀಮ್ ಬಗ್ಗೆ ಮಾತಾಡೋಣ, ಏನು ಮಾತಾಡೋಣ ನೀವೇ ಹೇಳ್ಬಿಡಿ. ನನಗಂತೂ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ 6ರಲ್ಲಿ 1 ಗೆದ್ದು ವಿಜೃಂಭಿಸುತ್ತಿರುವ RCB ಬಗ್ಗೆ ಮಾತಾಡೋಣ. ಏನು ಮಾತಾಡೋಣ ಗೊತ್ತಾಗ್ತಿಲ್ಲ ಗುರು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಏನು ಆಡ್ತೀರಪ್ಪ ಈ ಥರನಾ? ನಂಗೆ ನಿಜ ಗೊತ್ತಿಲ್ಲ ಗುರು. ಇವ್ರದ್ದು ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ, ಬೌಲಿಂಗ್ ಬಗ್ಗೆ ಮಾತಾಡೋಣ, ಫೀಲ್ಡಿಂಗ್ ಬಗ್ಗೆ ಮಾತಾಡೋಣ. ಇಷ್ಟು ದಿನ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಇವಾಗ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ ಅಂದರೆ ಏನು ಮಾತಾಡೋಣ ಗೊತ್ತಾಗ್ತಿಲ್ಲ. ಬೌಲಿಂಗ್ ಬಗ್ಗೆ ಮಾತಾಡೋಣ ಅಂದರೆ ಗುರು ಏನು ಗುರು ಇದು? ಯಪ್ಪ ನಾಯಿ ಹೊಡ್ದಂಗೆ ಕೊಡ್ತಾರಲ್ಲಪ್ಪ. RCB ಟೀಮ್ ಹೆಂಗೆ ಅಂತಂದರೆ ಅಪೋನೆಂಟ್ಸ್ ಟೀಮಲ್ಲಿ ಯಾರ್ಯಾರು ಫಾರ್ಮಲ್ಲಿ ಇರಲ್ಲ ಅವರನ್ನೆಲ್ಲ ಫಾರ್ಮ್ಗೆ ತರ್ತಾರೆ ಗುರು. ಅದಂತೂ ಕನ್ಫರ್ಮ್ ಆಗಿದೆ. ಆ್ಯಂಡ್ ಮೋರ್ ಓವರ್ ನಮ್ಮ ಜೊತೆನೇ ಯಾಕೆ ಹೀಗಾಗುತ್ತೆ ಗೊತ್ತಿಲ್ಲ ಗುರು. RCB ಫ್ಯಾನ್ಸ್ ಜೊತೆನೇ ಯಾಕೆ ಹಿಂಗಾಗುತ್ತೆ ಅಂತ ನಿಜ ಗೊತ್ತಿಲ್ಲ. ಇದನ್ನು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಗುರು. ಯಪ್ಪ ದೇವ್ರೆ ಸಾಕಾಯ್ತು ನನಗಂತೂ. ಇನ್ನೂ ಏನು ಸಪೋರ್ಟ್ ಮಾಡೋದೋ ಏನೋ ಗೊತ್ತಿಲ್ಲ. ಅಂದರೆ ಲೈಕ್ ಆಬ್ವಿಯಸ್ಲಿ RCBಗೆ ಸಪೋರ್ಟ್ ಮಾಡ್ತೀವಿ. ಕರ್ನಾಟಕ ರಿಪ್ರೆಸೆಂಟ್ ಮಾಡೋ ಒಂದು ಟೀಮ್ RCBಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಹಿಂಗೆ ಆಡಿದ್ರೆ ಗುರು ಏನು ಹೇಳೋಣ, ಏನು ಹೇಳೋಕೆ ಉಳಿದಿಲ್ಲಪ್ಪ. ಕೊನೆಗೇನು ಅರಿಯಲಾರೆ ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ನಾನು ವಿನ್ ಆದಮೇಲೆ ಫುಲ್ಲು ಸಮರಿ ಹೇಳೋಣ, ಯಾರ್ಯಾರು ಹೆಂಗೆ ಆಡಿದ್ರು, DK ಅಣ್ಣನ ಬಗ್ಗೆ ಮತ್ತು ನಮ್ಮ ಡ್ಯೂಪ್ಲೆಸಿಸ್ ಅವರು ಹಿಂಗೆ ಆಡಿದ್ರು, ಆ ಥರ ಏನೇನೋ ಹೇಳೋಣ ಅಂದ್ಕೊಂಡೆ. ಬಟ್ ಮುಂಬೈಯವರು ಹೊಡೆದಿದ್ದು ರಭಸಾಕ್ ನೋಡಿದ್ರೆ ಸೊಂಟ ಎಲ್ಲ ಮುರ್ಕೊಂಡು ಹೋಯ್ತು ಗುರು. ಆ ಥರ ಮೊದಲು ಮುಂಬೈಯಲ್ಲಿ ಆಬ್ವಿಯಸ್ಲಿ ವಾನ್ಖೇಡೆ ಸ್ಟೇಡಿಯಮ್ನ ಡ್ಯೂ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಅಂಥದ್ರಲ್ಲಿ ನಮ್ಮ ಡ್ಯೂಪ್ಲೆಸಿ ಅವರು ಟಾಸ್ ಸೋಲ್ತಾರೆ ಗುರು. ಟಾಸ್ ಸೋತ ಮೇಲೆ ಆಬ್ವಿಯಸ್ಲಿ ಬ್ಯಾಟಿಂಗ್ ಬಂದಾಗ ನಮ್ಮ RCB ಫ್ಯಾನ್ಸ್ಗೆ ಗೊತ್ತು ಗುರು 300 ಇಲ್ಲ 320 ಹೊಡಿಬೇಕು ಮುಂಬೈ ಜೊತೆ ಅಂತ. ಇಲ್ಲ ಅಂದರೆ ಅವರು ಆಲ್ಮೋಸ್ಟ್ 10 ಓವರಲ್ಲೇ ಮುಗಿಸ್ತಾರೆ 200 ಹೊಡೆದಲ್ಲ ಅಂತ. ನಾವು 300 ಟಾರ್ಗೆಟ್ ಇಟ್ಟಿದ್ವಿ. ಅಣ್ಣವ್ರು ಹೋದ್ರು, ಇಬ್ಬರು ಓಪನಿಂಗ್ ಹೋದ್ರು. ನಮ್ಮ ಕೊಹ್ಲಿಗೆ ಹಾಕಂದು ಇವತ್ತು ನಡೀಲಿಲ್ಲ. ಯಾವ ದೃಷ್ಟಿ ಬಿತ್ತು ಏನೋ, ಯಾರ್ದು ಬಿತ್ತು ಗೊತ್ತಿಲ್ಲ. ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತ ಏನೋ ದೃಷ್ಟಿ ಬಿತ್ತು ಅನ್ಸುತ್ತೆ. ಆಡಲಿಲ್ಲ. ಡ್ಯೂಪ್ಲೆಸಿಸ್ ಅಣ್ಣ ಅವರು ಹಂಗೋ ಹಿಂಗೋ ಆಡಿದ್ರು. ಅದಾದಮೇಲೆ ಬರ್ತಾರೆ ವಿಲ್ ಜಾಕ್ಸು. ಅಣ್ಣ ಬಂದ ಅಂತ ಫುಲ್ಲು ವಿಜೃಂಭಿಸ್ತಿದ್ವಿ. ಬಟ್ ವಿಲ್ ಜಾಕ್ಸ್ ಅಣ್ಣ ಬಂದ, ಅಣ್ಣ 2 4 ಹೊಡೆದ, ಅಣ್ಣ ಹೋಗೇ ಬಿಟ್ಟ. ಏನೋ ಹೀಗಾಗೋಯ್ತು, ನಾವು ಅನ್ಕೊಂಡಿದ್ದೇ ಒಂದು, ಆದರೆ ಇಲ್ಲಿ ನಡೀತಿರೋದೇ ಒಂದು, ಯಾಕೀಗೆ? ಪಾಪ ಅವರು ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಬರ್ತಾರೆ ಅಣ್ಣ, ಒಬ್ಬರ ಬಗ್ಗೆ ಮಾತಾಡಲೇಬೇಕು. ರಜತ್ ಪತಿದಾರು ಚಾನ್ಸ್ ಕೊಟ್ಟು ಒಂದೇನೋ ಅದಕ್ಕೆ ಒಂದು ಇವ್ರ ಕಡೆಯಿಂದ ಕೊಡುಗೆ ಕೊಟ್ಟರು ಅಂತಲೇ ಹೇಳ್ಬೋದಪ್ಪ. ಒಂದು 50 ರನ್ ಹೊಡೆದ್ಬಿಟ್ಟು. ಬಟ್ ಆದರೆ ಮೇಯ್ನಾಗಿ ಮಾತಾಡ್ಬೇಕು ಗುರು. ಮ್ಯಾಕ್ಸ್ವೆಲ್ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ತಿದ್ರಪ್ಪ ಮ್ಯಾಕ್ಸ್ವೆಲ್ನ. ಬಟ್ ಮ್ಯಾಕ್ಸ್ವೆಲ್ ಈಸ್ ಎ ಫ್ರಾಡ್ ಅಂತ ಅನಿಸುತ್ತೆ ಗುರು. ಅಂದರೆ ಒಂದು ಕೈಂಡ್ ಆಫ್ ಫ್ರಾಡ್ ಅನ್ನೋ ಥರ. ಅಂದರೆ ಪ್ಲೇಯರ್ಸ್ ಬಗ್ಗೆ ಹಿಂಗೆ ಮಾತಾಡಬಾರ್ದು. ಬಟ್ ಆದರೆ ಏನು ಗುರು ಹಿಂಗೆ ನಮ್ಮ RCB ಕ್ಯಾಚ್ ಬಿಟ್ಟರು, ಬ್ಯಾಟಿಂಗ್ ಆಡಿಲ್ಲ, ಬೌಲಿಂಗಲ್ಲಿ ಒಂದು 20 ರನ್ ಎಲ್ಲ ಹೊಡ್ಸ್ಕೊಂಡು ಯಾಕೆ ಆಡಬೇಕು ಸುಮ್ಮನೆ ಅಂತ. ಮ್ಯಾಕ್ಸ್ವೆಲ್ಗೆ ಏನಾದರೂ ಎಷ್ಟು ಸಿಟ್ಟು ಬರ್ತಿದೆ ಅಂದರೆ, ನಿನ್ನೇನಾರ ಬೆಂಗಳೂರಲ್ಲಿ ನಾನು ನೋಡ್ದೆ ಅಪ್ಪ ದೇವ್ರೆ ಏನು ಹೇಳೋಣಪ್ಪ. ಅಂಥದ್ರಲ್ಲಿ ವಜ್ರ ಥರ ಬಂದಿದ್ದು ನಮ್ಮ DK ಅಣ್ಣ. ನಮ್ಮ DK ಅಣ್ಣನೇ ಎಷ್ಟೋ ಬೆಟ್ರು ಗುರು ಇವ್ರಿಗೆಲ್ಲರಿಗಿಂತ. 23 ಬಾಲ್ ಆಡಿ ಒಂದು 50 ರನ್ ಏನೋ ಹೊಡಿತಾರೆ ಗುರು. DK ಅಣ್ಣ ಇದ್ದ ಅಂತ ಏನೋ ಅಲ್ಲಿವರೆಗೂ 196ವರೆಗೂ ಹೋದ್ವಪ್ಪ. ಇಲ್ಲ ಅಂದಿದ್ರೆ ಪುಸ್ತಕಂತ 150ಗೆ ಡಮಾರಾಗಿರೋರು ನಾವು. ಅವರು ಆಲ್ಮೋಸ್ಟ್ 6 ಓವರಲ್ಲೇ 150 ಹೊಡೆದಿರೋರು. ಎಷ್ಟು ಫ್ರಸ್ಟ್ರೇಟ್ ಆಗ್ತಿದೆ ಅಂದರೆ ಗುರು ಏನು ಹೇಳೋಣ ಅಂದರೆ, ಇಷ್ಟು ಯಪ್ಪ ಸಿಟ್ಟು, ಆಕ್ರೋಶ, ಆಕ್ರಂದನ, ಏನು ಕೋಪ ತಡಿಲಕ್ಕಾಗ್ತಿಲ್ಲ ಆ ಥರ ಗೊತ್ತಿಲ್ಲ. ಅದಾದಮೇಲೆ ಬರ್ತಾರೆ ಗುರು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗು. ಫಸ್ಟು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಬದಲು ಗುರು ಫಸ್ಟು ನಮ್ಮ ಬುಮ್ರಾನ್ ಅವ್ರ ಬಗ್ಗೆ ಹೇಳಲೇಬೇಕು. ಮುಂಬೈ ಇಂಡಿಯನ್ಸ್ಗೆ ಒಂದು ಏನು ಸ್ಟ್ರಾಂಗ್ ಬೌಲರ್ ಅಂದರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಗುರು. ಬುಮ್ರಾ ಅಂದರೆ ಲೈಕ್
ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಗುರು ಯಾರಿಗೂ, ಆ ಥರ ಬೌಲರಪ್ಪ. ಇಲ್ಲಿ ವಾಂಖೆಡೆ ಸ್ಟೇಡಿಯಮ್ ಅಲ್ಲಪ್ಪ, ವಾಂಖೆಡೆ ಸ್ಟೇಡಿಯಮಲ್ಲಿ 5 ವಿಕೆಟ್ ತೆಗಿತೀರಾ ಅಂತಂದರೆ ಏನು ಹೇಳೋಣಪ್ಪ. ಫಾರ್ಮಲ್ಲಿರೋ ವಿರಾಟ್ ಕೊಹ್ಲಿನ ಔಟ್ ಮಾಡ್ತಾರೆ ಗುರು. ಕ್ರೇಜಿ ಬೌಲರಪ್ಪ. ಬುಮ್ರಾ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಒನ್ ಆಫ್ ದ ಬೆಸ್ಟ್ 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 ಬೌಲರ್ ಇನ್ ದಿಸ್ ವರ್ಲ್ಡ್. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಅವ್ರಿಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಗುರು. ಕ್ರೇಜಿ ಕ್ರೇಜಿ ಅಂದರೆ ಕ್ರೇಜಿ. ಸೂಪರ್ ಬೌಲಿಂಗು. ಹ್ಯಾಟ್ಸ್ ಆಫ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಬರ್ತಾರೆ ಗುರು ಬ್ಯಾಟಿಂಗ್ಗೆ. ಏನು ಗುರು ಹಿಂಗೆ ಹೊಡಿತಾರೆ. ನಾನು ಹೇಳಿದೆ ಅಲ್ವಾ, ಔಟ್ ಆಫ್ ಫಾರ್ಮಲ್ಲಿ ಇವರು ಇನ್ಫಾರ್ಮ್ ಆಗ್ತಾರೆ ಅಂತ. ಆ ಥರನೇ ಇಶಾನ್ ಕಿಶನ್ ಬಂದರು, ನಾಯಿಗೆ ಹೊಡೆದ್ರು. ಯಾರ ಬಗ್ಗೆ ಹೇಳೋಣ ಫಸ್ಟು? ಸಿರಾಜ್ ಬಗ್ಗೆ ಹೇಳೋಣ, ಆಕಾಶ್ ದೀಪ್ ಬಗ್ಗೆ ಹೇಳೋಣ, ಯಾರ ಬಗ್ಗೆ ಹೇಳೋಣ ಹೇಳಿ? ಸಿರಾಜ್ ಬಗ್ಗೆ ಹೇಳ್ತೀನಿ ಫಸ್ಟು. ಅಣ್ಣ ರನ್ ಮಷಿನ್ ಅಂತ ನನಗೆ ಗೊತ್ತಿತ್ತು. ರನ್ ಮಷಿನ್ ಅಂತ ಎಲ್ರಿಗೂ ಗೊತ್ತಿರೋದೆ. ಬಟ್ ಅಶೋಕ್ ದಿಂಡಾ ಅಕಾಡೆಮಿಗೆ ಹೋಗ್ಬಿಟ್ಟು ಇವಾಗ ಒಂದು 6 ಮಂತ್ಸ್ ಬ್ಯಾಕು, ಅಂದರೆ ಲೈಕ್ ಟೆಸ್ಟಲ್ಲಿ ಸಖತ್ತಾಗಿ ಆಗ್ತಿದ್ರು. ಬಟ್ T20ಯಲ್ಲಿ ಹಿಂಗೆ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅಶೋಕ್ ದಿಂಡಾ ಅಕಾಡೆಮಿಗೆ ಹೋಗ್ಬಿಟ್ಟು ಏನಾದರೂ ಕೋಚಿಂಗ್ ತೊಗೊಂಡು ಬಂದ್ರ ಮತ್ತೆ ಇನ್ನೊಂದು ಸರಿ ಅಂತಲೇ ಗೊತ್ತಾಗ್ತಿಲ್ಲ ಗುರು. ಈ ಥರ ರನ್ ಮಷೀನ ಏನಣ್ಣ ಹಣ್ಣಿಂಗ ಹೊಡಿತಾ ಇದ್ದಾರೆ. ಅಯ್ಯೋ ದೇವ್ರೆ, ನನ್ ಕಣ್ಣಿಂದ ನೋಡಕ್ ಆಗ್ತಾ ಇಲ್ವಲ್ಲ. ಏನು ಹೇಳೋಣಪ್ಪ, ಇಶಾನ್ ಕಿಶನ್ ನಾಯಿಗೆ ಹೊಡೆದಂಗೆ ಹೊಡೆದಲ್ಲಪ್ಪ. 3 6 ಒಂದೇ ಓವರಲ್ಲಿ, 3 6 1 4. ಹಾಂ, ಏನು ಹೇಳೋಣಪ್ಪ, ಪವರ್ ಪ್ಲೇಯಲ್ಲಿ ಫುಲ್ಲು ಅವ್ರಿಗೆ ಮೊಮೆಂಟಮ್ ಕೊಟ್ಬಿಟ್ರಲ್ಲಪ್ಪ. ರನ್ ಮಷೀನ್ ಸಿರಾಜ್ ಬಗ್ಗೆ ಏನು ಹೇಳೋಣ ಇವತ್ತು? ಏನು ಹೇಳೋಕ್ಕೂ ಮನಸ್ಸಿಲ್ಲ ಗುರು. ತೆಗೆದ್ಬಿಡಿ, ಎಲ್ಲರೂ ತೆಗೆದ್ಬಿಡಿ ಸುಮ್ಮನೆ ಆ ಕಡೆ. ಲಾಸ್ಟ್ ಇವಾಗ ನೆಕ್ಸ್ಟ್ 8 ಮ್ಯಾಚ್ ಇದೆ ಅಲ್ವಾ, 8 ಮ್ಯಾಚ್ ವಿನ್ ಡಿಕ್ಲೇರ್ ಕೊಟ್ಬಿಡಿ ಬೇರೆಯವ್ರಿಗೆ, ಅಪೋನೆಂಟ್ಸ್. ಸುಮ್ಮನೆ ಏನಕ್ಕೆ ಆಡಬೇಕು ಗುರು? ಈ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪ್ ಅಂತೂ ನಮ್ಮ ಪ್ಲೇಯರ್ಗೆ ಇವ್ರಿಗೆ ಬರಬೇಕು. ರನ್ ಮಷೀನ್ ಸಿರಾಜ್ಗೆ ಕೊಡಬೇಕು ಪರ್ಪಲ್ ಕ್ಯಾಪು. ತಗೊಳಪ್ಪ, ತುಂಬ ಬೆವರು ಇಳಿಸಿದ್ಯಾ ಅಂತ. ಏನು ಹೇಳೋಣಪ್ಪ. ಆ ಕಡೆ ನೋಡಿದ್ರೆ ಮುಂಬೈ ರೋಹಿತ್ ಕಾಕ್ ಅವ್ರು ಫುಲ್ಲು ಸ್ಟೆಬಿಲೈಸರ್ ಥರ ಸಾಕಾದಾಗ ಸ್ಟೇಬಲಾಗಿ ಆಡಿದ್ರು. ಸ್ಕೈ ಅಣ್ಣ ಆಬ್ವಿಯಸ್ಲಿ ಅವರು ಫಾರ್ಮಲ್ಲಿ ಇರಲಿಲ್ಲ. ಫಸ್ಟ್ ಮ್ಯಾಚ್ ಹೋದ ಮ್ಯಾಚ್ ಬಂದರು, ಔಟ್ ಆಗಿದ್ರು. ಈ ಮ್ಯಾಚ್ ಆಬ್ವಿಯಸ್ಲಿ RCB ಅಂದರೆ ಎಲ್ಲರೂ ಫಾರ್ಮಲ್ಲಿ ಬರ್ತಾರೆ. ಸೊ ಸ್ಕೈ ಅಣ್ಣ ನಾಯಿಗೆ ಹೊಡೆದಾರೆ ಸ್ಕೈ. ಮಾಕರಿ ಏನು ಅಂದರೆ ಗುರು, ಈ ಟಾರ್ಗೆಟ್ನ ಮುಂಬೈ ಅವರು ಜುಜುಬಿ ಥರ ಮಾಡಿಬಿಟ್ರಲ್ಲಪ್ಪ. ಜುಜುಬಿ ಸ್ಕೋರ್ ಇದು. ನಮ್ಮ ಮುಂದೆ ಏನ್ರ ನೀವು ಈ ಥರ ಇಷ್ಟು ಕಮ್ಮಿ ರನ್ ಕೊಟ್ಬಿಟ್ಟು ಹಿಂಗೆ ಆಡಿದ್ರಿ ಏನು ಗುರು? ಒಂದೇ ಒಂದು ಪಾಸಿಟಿವ್ ಅಂದರೆ ಟಾಪ್ಲಿ ಅಣ್ಣ ಒಂದು ಕ್ಯಾಚ್ ಹಿಡ್ದಿದ್ದಪ್ಪ. ಏನೋ ಅದು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅನ್ನೋ ಒಂದು ಬಿಂಬಿಸ್ಬಾರ್ದು, ಬಟ್ ಅಂದರೆ ಸಖತ್ತಾಗಿ ಕ್ಯಾಚ್ ಹಿಡಿದ್ರು, ಅದೊಂದೇ ಪಾಸಿಟಿವ್. ಅದು ಬಿಟ್ಟರೆ DK ಅಣ್ಣ ಆಯಿತು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ವಿಲ್ ಜಾಕ್ಸ್ ಅಣ್ಣ ಒಂಚೂರು ಸ್ಪಿನ್ ಮಾಡ್ತಾರೆ ಅಂತ ಗೊತ್ತಾಯಿತು. ಅದು ಬಿಟ್ಟರೆ ಏನೂ ಇಲ್ಲ ಗುರು. 8ರಲ್ಲಿ ಇವಾಗ 7 ಗೆಲ್ಲಬೇಕು, ಇಲ್ಲ 8ರಲ್ಲಿ 6 ಗೆಲ್ಲಬೇಕು. ಸೊ ನನ್ನ ಒಂದು ಗಟ್ ಫೀಲಿಂಗ್ ಪ್ರಕಾರ 8ರಲ್ಲಿ 1 ಗೆಲ್ತಾರೆ ಮ್ಯಾಕ್ಸಿಮಮ್ಮು. ಅದು ಯಾರ ಜೊತೆ ಗೆಲ್ಬೋದು ಅಂದರೆ ಪಂಜಾಬ್ ಜೊತೆ ಇದ್ದಾನ ಇಲ್ಲ ಅನ್ಸುತ್ತೆ, ಮತ್ತು DC ಜೊತೆ ಇದ್ದಾನ ಇಲ್ಲ ಅನ್ಸುತ್ತೆ. ಅಯ್ಯೋ, ಹಂಗಂದ್ರೆ ಚಾನ್ಸೇ ಇಲ್ಲ ಗುರು. ಹೌದು ಕಣ, ನಿಂಗೆ ಗೊತ್ತಾಯ್ತು? ಮಹಾಭಾರತದ ಕತ್ತಿದ್ದಂಗೆ ಅಲ್ವೇನ್ಲ ನಿಮ್ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ ಶುರುವಾಗೋದು ಒಂದೇ, ಎಂಡ್ ಏನು ಅಂತ ಹೇಳ್ಬಿಡ್ಬೋದು. ಬಾಕಿ ಅಪೋನೆಂಟ್ ಜೊತೆ ಅಂತ ಇವ್ರು ಗೆಲ್ಲಕ್ಕಾಗಲ್ಲ. ಇವಾಗ ಇರೋ ಫಾರ್ಮ್ ನೋಡಿದ್ರೆ ಗೆಲ್ಲಕ್ಕಂತೂ ಆಗಲ್ಲ. ಏನು ಗುರು, ಡ್ಯೂ ಬರ್ತಿದೆ ಅಂತ, ಡ್ಯೂ ಇರುತ್ತೆ ಅಂತ ಗೊತ್ತಿದ್ದು ಯಾವ ಲೆವೆಲಿಗೆ ಓಡಿಸ್ಕೋತಾರಪ್ಪ. ಅಟ್ಲೀಸ್ಟ್ ಒಂದು 18 ಓವರ್ಗಾದ್ರೂ ಹೋಗ್ರಪ್ಪ ಅಂತೀನಿ. 18 ಓವರ್ಗೂ ಹೋಗೋಕ್ಕಾಗಲ್ಲ ಗುರು ಇವ್ರಿಗೆ. 15-16 ಓವರಲ್ಲೇ ಓಡಿಸ್ಕೋತಾರೆ ಅಂದರೆ ಏನು ಹೇಳೋಣ? ವರ್ಸ್ಟ್ ಪರ್ಫಾರ್ಮೆನ್ಸ್. ಅಣ್ಣ ಮ್ಯಾಕ್ಸ್ವೆಲ್ ಅಣ್ಣಂಗೆ ನೆಕ್ಸ್ಟ್ ಮ್ಯಾಚು ತೆಗೀರಪ್ಪ ಪ್ಲೀಸು. ಮ್ಯಾಕ್ಸ್ವೆಲ್ ಅಣ್ಣ ನೋಡೋಕ್ಕಾಗ್ತಿಲ್ಲ ಗುರು. ಏನು ಆಡ್ತಾರೆ ಗುರು, ನೋಡೋಕ್ಕೆ ಆಗ್ತಿಲ್ಲ. ಅವ್ರಿಗೆ ಡೈರೆಕ್ಟಾಗಿ T20 ವರ್ಲ್ಡ್ ಕಪ್ ಅಲ್ಲಿ ಹಂಗೋ ಇಂಡಿಯಾ ಆಸ್ಟ್ರೇಲಿಯಾ ಇದ್ದಾಗ ನಾಯಿ ಹೊಡೆದಂಗೆ ಹೊಡಿತಾರೆ ಅಲ್ಲಿ, ಪಕ್ಕ ಗೊತ್ತು ನಮಗೆ. ಇಲ್ಲಿ IPL ಅಲ್ಲಿ ಅವ್ರಿಗೆ ಆಗ್ತಿಲ್ಲ, IPLಗೆ ಆಡೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಸೊ ಅವ್ರಿಗೆ ತೆಗೆದುಬಿಡಿಯಪ್ಪ ಪ್ಲೀಸು. ನೆಕ್ಸ್ಟ್ ಮ್ಯಾಚಿಂದ ಅವ್ರಿಗೆ ತೋರಿಸ್ಬೇಡಿ. ಸೋತ್ರೂ ಪರವಾಗಿಲ್ಲ ಗುರು, 7 ಮ್ಯಾಚು ಸೋತ್ರೂ ಪರವಾಗಿಲ್ಲ, 7 ಮ್ಯಾಚು ಮ್ಯಾಕ್ಸ್ವೆಲ್ನ ಆಡಿಸ್ಬೇಡ್ರಪ್ಪ. ಅಷ್ಟು ಬೇಸರ ಆಗಿದೆ ಗುರು ಮ್ಯಾಕ್ಸ್ವೆಲ್ ನೋಡ್ಬಿಟ್ಟು. ಸೊ ಏನು ಹೇಳೋಣಪ್ಪ, ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಸಾಕಾಗೋಯ್ತು ನನಗೆ ಮಾತಾಡಿನೇ ಬೇಸರ. ಅದೇ 20 ಸಾರಿ ಅದೇ ಹೇಳಿನೇ ಸಾಕಾಯ್ತು ಗುರು. ಮಂಟೆಗೆ JCB ಕಪ್ ಹೊಡೆಯೋದು RCB ಇದೇ 20 ಸಾರಿ ಹೇಳಿನೇ ನನ್ನ ಗಂಟೆಲ್ಲ ಬ್ಯಾನಿ ಆಗೋಯ್ತು ಗುರು. ಗಂಟೆಲ್ಲ ನೋವು. ಏನು ಅಣ್ಣ ಅದಕ್ಕೆ? ಅಯ್ಯೋ,
ಇವ್ರಿಗೆ ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡ ನಮಸ್ಕಾರ, ಪ್ಲೇಯರ್ಸಿಗೆ ದೊಡ್ಡ ನಮಸ್ಕಾರ, ಬ್ಯಾಟಿಂಗಿಗೆ ದೊಡ್ಡ ನಮಸ್ಕಾರ, ಬೌಲಿಂಗಿಗೆ ದೊಡ್ಡ ನಮಸ್ಕಾರ, ಫೀಲ್ಡಿಂಗಿಗೂ ದೊಡ್ಡ ನಮಸ್ಕಾರ, ಎಲ್ರಿಗೂ ದೊಡ್ಡ ನಮಸ್ಕಾರ. RCB ಫ್ಯಾನ್ಸ್ಗಂತೂ ಅವ್ರಿಗಂತೂ ದೀಡ್ ನಮಸ್ಕಾರ ಗುರು, ದೊಡ್ಡ ದೊಡ್ಡ ನಮಸ್ಕಾರ. ಸಪೋರ್ಟ್ ಮಾಡೋರ್ಗಂತೂ ದೊಡ್ಡ ನಮಸ್ಕಾರ. ಸರಿಯಪ್ಪ ಅಪ್ಪ ನಮಸ್ಕಾರ. ಇನ್ನು ಮುಂದೆ ನೋಡ್ರಪ್ಪ, ನಿಮ್ಮ ಸಪೋರ್ಟ್ಗೆ ನೀವೇ ಜವಾಬ್ದಾರರು ಅನ್ನೋ ಥರ ಆಗಿದೆ ಗುರು. ಬಟ್ ಆದರೆ ಕ್ರೆಡಿಟ್ ಗೋಸ್ ಟು ಬೂಮ್ರಾ ಆ್ಯಂಡ್ ಇವ್ರಿಗೆ DK ಸಾಬು, ಬೂಮ್ರಾ. ಸೊ ಇವರಿಬ್ಬರಿಗೆ ಜಾಸ್ತಿ ಇವರೇ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದು. ಆಬ್ವಿಯಸ್ಲಿ ಇಶಾನ್ ಕಿಶನು ಮಾಡಿದ್ದಾರೆ ಆ್ಯಂಡ್ ಸ್ಕೈ ಮಾಡಿದ್ದಾರೆ. ಬಟ್ ಮೇನ್ ಒಂದು ಕಿಚ್ಚಲ್ಲೇ ಆಡಿರೋದಂದರೆ RCB ಕಡೆ DK ಸಾಬು ಆ್ಯಂಡ್ ನಮ್ದು ಇವರು ಬೂಮ್ರಾ. ಸೊ ಇವರಿಬ್ಬರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಮುಂಬೈಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ RCBಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಬೇಗ ಪ್ಲೇ ಆಫಿಂದ ಹೊರಗಡೆ ಹೋಗ್ತಿದ್ದೀರಾ. ಇಲ್ಲಾಂದರೆ ಸುಮ್ಮನೆ ಅಲ್ಲಿವರೆಗೂ ನೋಡ್ಕೊಂಡು ಕೂಡಬೇಕಾಗಿತ್ತು ನಾವು. ಸೊ ಇವಾಗ ಅದನ್ನು ನೋಡ್ಕೊಂಡು ಕೂಡೋಕ್ಕಾಗಲ್ಲ. ಒಂದು ಭರವಸೆ ಅಂತೂ ಇಲ್ಲವೇ ಇಲ್ಲ. ಸೊ ಭರವಸೆ ನಂಬಿಕೆ ಅಂತೂ ನಾವು ಕಳ್ಕೊಂಡಿದ್ದೀವಿ, ಯಾವಾಗಲೂ ಕಳ್ಕೊಂಡಿದ್ದೀವಿ. ಆಯಿತು, ಇನ್ನು 16 ವರ್ಷ ಆಯಿತು. ಇನ್ನು ChatGPT ಬೇರೆ 2027ರಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದೆ. ಸೊ 2027ವರೆಗೂ ಎಲ್ಲರೂ ಈ ಸಲ ಕಪ್ಪು ನಮ್ಮದೇ ಅಂದ್ಕೊಂಡೆ ಕೂತ್ಕೊಳ್ಳೋಣ. 2027 ಆವಾಗ ನೋಡೋಣ. ಆವಾಗ ಆ ಟೈಮಲ್ಲಿ 2027ರಲ್ಲಿ ChatGPT ಹೇಳುತ್ತೆ ಐ ವಾಸ್ ಜೋಕಿಂಗ್ ಅಂತ ಹೇಳುತ್ತೆ. ಹೆಂಗೋರು ಐನೋ ಇದು ಕೆಟ್ಟ ಜೋಕು ಅಂತ, ಬಟ್ ಏನು ಮಾಡೋಣ, ಫ್ರಸ್ಟ್ರೇಟ್ ಆಗ್ತಿದೆ, ಅದಕ್ಕೆ ಹೇಳಿದೆ. ಗೊತ್ತಿಲ್ಲಪ್ಪ, ನೋಡಿ ಏನು ಮಾಡ್ತೀರಾ ಅಂತ. ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಜೈ ಕರ್ನಾಟಕ. RCB ಫ್ಯಾನ್ಸ್ಗೆ ವಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.